ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಅಂಜಲಿ ಸಿದ್ದು. ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿಗೆ ನನ್ನ ಮದುವೆ ಆಗಿ 5 ವರ್ಷ ಆಗಿದೆ. ಎಂಗೇಜ್ಮೆಂಟ್ ಆಗಿ 6 ವರ್ಷ ಆಗಿದೆ. ಸೊ ನನ್ನ ಮದುವೆದು ಎಂಗೇಜ್ಮೆಂಟ್ ಅಲ್ಲಿ ನಾನು ಏನೇನು ಔಟ್ಫಿಟ್ ಹಾಕೊಂಡಿದ್ದೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ತುಂಬಾ ಲೇಟ್ ಆದ್ರೂ ವೇಸ್ಟ್ ಮಾಡದೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದ್ರೆ ಆಸ್ ಯೂಶುವಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ಎಂಗೇಜ್ಮೆಂಟ್ ಔಟ್ಫಿಟ್, ಎಂಗೇಜ್ಮೆಂಟ್ಗೆ ನಾನು ಹಾಕೊಂಡಿದ್ದು ಸೀರೆನೆ. ಆ ಸೀರೆ ಕಾಂಬಿನೇಷನ್ ಬಂದು ಆಕಾಶ್ ನೀಲಿ ಕಲರ್ಗೆ ಸಿಲ್ವರ್ ಜರಿ ಬಂದಿರುವಂತಹ ಸೀರೆ. ಆಕ್ಚುಲಿ ಈ ಸೀರೆ ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ, ನಾನು ಯೂಶುವಲ್ ಆಗಿ ಯಾವುದೇ ಶಾಪಿಂಗ್ ಹೋದ್ರೆ ನನ್ನ ಹತ್ರ ಒಂದು ರೆಫರೆನ್ಸ್ ಪಿಕ್ ಇರುತ್ತೆ, ಅಥವಾ ರೆಫರೆನ್ಸ್ ಅಲ್ಲಿ ಒಂದು ಕಲರ್ ಇರುತ್ತೆ. ಈ ಕಲರ್ ಅಲ್ಲೇ ನಾನು ಸೀರೆ ತಗೋಬೇಕು, ಅಥವಾ ಈ ಪ್ಯಾಟರ್ನ್ ಅಲ್ಲೇ ನಾನು ಸೀರೆ ತಗೋಬೇಕು, ಇದೊಂದು ಐಡಿಯಾ ಇಟ್ಕೊಂಡು ಹೋಗಿರ್ತೀನಿ ನಾನು. ಸೊ ನನ್ನ ಎಂಗೇಜ್ಮೆಂಟ್ ಅಲ್ಲಿ ಏನಾಯ್ತು ಅಂತ ಅಂದ್ರೆ, ಕಾಜಲ್ ಅಗರ್ವಾಲ್ ಅವ್ರದ್ದು ಒಂದು ಫೋಟೋ ಸಿಕ್ಕಿತ್ತು ನನಗೆ. ಅದರಲ್ಲಿ ಅವರು ಇದೇ ಕಾಂಬಿನೇಷನ್ ಸೀರೆ ಉಟ್ಕೊಂಡಿದ್ರು. ಆ ಫೋಟೋ ಸಿಕ್ಕಿದ್ರೆ ನಾನು ಆಡ್ ಮಾಡ್ತೀನಿ, ನೀವು ನೋಡ್ಬೋದು. ಸೊ ಆ ಫೋಟೋ ರೆಫರೆನ್ಸ್ ಇಟ್ಕೊಂಡು ಹೋಗಿ ನಂಗೆ ಇದೇ ತರ ಸೀರೆ ಬೇಕು ಅಂತ ಹುಡುಕಿದ್ದು. ಅದ್ರಲ್ಲಿ ಒಂದು 2-3 ಆಪ್ಷನ್ ಇಟ್ಕೊಂಡು ಅದರಲ್ಲಿ ಫೈನಲ್ ಆಗಿ ಸೀರೆ ಬಂದು ಇದು. ಮದ್ವೆಯ ಮೊದಲನೇ ಶಾಸ್ತ್ರಕ್ಕೆ ನಾನು ಹಾಕೊಂಡಿದ್ದ ಸೀರೆ ಅಲ್ವಾ, ಸೊ ತುಂಬಾ ಮನ್ಸಿಗೆ ಹತ್ರವಾದ್ದು ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ನನಗೆ 6 ವರ್ಷದಿಂದನೇ 15,000 ಕಾಸ್ಟ್ ಆಗಿತ್ತು ನನಗೆ. ಅಂಡ್ ಇದ್ರದ್ದು ಬ್ಲೌಸ್ ನಾನು ಮೀನಾ ಬಜಾರ್ ಹೊಲಿಸಿದ್ದು. ಒಂದು 4,000 ಏನೋ ಆಗಿತ್ತು ಅನ್ಸುತ್ತೆ, ಅದು ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಮಾಡೋಕ್ಕೆ. ಅಂಡ್ ನಾನು ಕಾಂಟ್ರಾಸ್ಟ್ ಇರಲಿ, ಸೇಮ್ ಸ್ಕೈ ಬ್ಲೂನೇ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಪೀಸ್ ತಗೊಂಡು ಸ್ಟಿಚ್ ಮಾಡಿಸಿದ್ದು ಬ್ಲೌಸ್ನ ನಾನು. ಇದು ನನ್ನ ಫಸ್ಟ್ ಕಾಸ್ಟ್ಲಿಯಸ್ಟ್ ಸೀರೆ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ಇನ್ನ ಮದ್ವೆ ಫಂಕ್ಷನ್ಗಳಂತ ಅಂದ್ರೆ ತುಂಬಾ ಶಾಸ್ತ್ರಗಳಿರುತ್ತೆ. ಎಲ್ಲಾ ಶಾಸ್ತ್ರದಲ್ಲಿ ಯಾವ್ಯಾವ ಔಟ್ಫಿಟ್ ಹಾಕಿದೆ ಅಂತ ಹೇಳ್ತಾ ಹೋದ್ರೆ ಸೀರೆ ಎಲ್ಲಾ ಶಾಸ್ತ್ರದಲ್ಲಿ ಯಾವ್ಯಾವ ಔಟ್ಫಿಟ್ ಹಾಕಿದ್ದೆ ಅಂತ ಹೇಳ್ತಾ ಹೋದ್ರೆ ತುಂಬಾ ಲೆಂತ್ ಆಗ್ಬಿಡುತ್ತೆ ವಿಡಿಯೋ. ಅದಕ್ಕೋಸ್ಕರ ನಾನು ತುಂಬಾ ಮೇನ್ ಆಗಿ ಬರುವಂತ ಶಾಸ್ತ್ರಗಳಿಗೆ ಯಾವ್ಯಾವ ಸೀರೆ ಹಾಕೊಂಡಿದ್ದೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಇದ್ರಲ್ಲಿ ಮದುವೆ ಆದ ತಕ್ಷಣ ಫಸ್ಟ್ ಮನೇಲಿ ಮಾಡುವಂತ ಶಾಸ್ತ್ರ ಬಂದು ಹಳದಿ ಶಾಸ್ತ್ರ. ಹಳದಿ ಶಾಸ್ತ್ರಕ್ಕೆ ಅವಾಗಿನ್ನು ಯಾರು ಇವಾಗಿನ ತರ ಪರ್ಟಿಕ್ಯುಲರ್ ಆಗಿ ಔಟ್ಫಿಟ್ ಎಲ್ಲ ಡಿಸೈನ್ ಮಾಡ್ಸೋದು, ಹಾಕೊಳ್ಳೋದೆಲ್ಲ ಅಷ್ಟು ಇನ್ನ ಟ್ರೆಂಡ್ ಇರಲಿಲ್ಲ ಆಕ್ಚುಲಿ. ನನಗೆ ಯೆಲ್ಲೋ ಕಲರ್ ಸಾಡಿ ಹಾಕೋಬೇಕು ಅಂತ ಅಷ್ಟೇ ಮೈಂಡಲ್ಲಿ ಇದ್ದಿದ್ದು. ನಾನು ತುಂಬಾ ಹುಡ್ಕಕ್ಕೂ ಹೋಗ್ಲಿಲ್ಲ, ಯೆಲ್ಲೋ ಕಲರ್ ಸೀರೆ ಇದೇ ತರ ಬೇಕು ಅಂತ ಏನು ಹುಡ್ಕಕ್ ಹೋಗ್ಲಿಲ್ಲ. ನಮ್ಮ ಅಮ್ಮನ್ಗೆ ಹೇಳಿದ್ದೆ ನಾನು, ಯೆಲ್ಲೋ ಕಲರ್ ಸೀರೆ ಹಾಕೋಬೇಕಮ್ಮ ನಾನು, ನಿಂಗೆ ಯಾವ್ದು ಇಷ್ಟ ಆಗುತ್ತೋ ತಗೋಬಾ ಅಂತ ಅಂದ್ಬಿಟ್ಟು. ಅವ್ರು ಒಂದಷ್ಟು ನೋಡಿದ್ರು. ನಾನು ಕಂಪ್ಲೀಟ್ ಬಾರ್ಡರ್ ಏನು ಇಲ್ದಿರಂತ ಒಂದು ಯೆಲ್ಲೋ ಕಲರ್ ಸೀರೆ ತಗೊಂಡಿದ್ದೆ ಅಷ್ಟೇ. ಅದಕ್ಕೆ ಕಾಂಟ್ರಾಸ್ಟ್ ಇರ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಗ್ರೀನ್ ಬ್ಲೌಸ್ ಬಂದಿದ್ದು ಅನ್ಸುತ್ತೆ. ನಾನು ರೆಡ್ ಇರ್ಲಿ ಅಂತ ಸೊ ಅದಕ್ಕೆ ರೆಡ್ ಕಲರ್ ಬ್ಲೌಸ್ನ ಹಾಕೊಂಡು ಹಳದಿ ಶಾಸ್ತ್ರನ ಮುಗಿಸ್ಕೊಂಡೆ. ಹಳದಿ ಹಚ್ಚುವಾಗ ಮತ್ತೆ ಹಳದಿ ಸ್ನಾನ ಮಾಡುವಾಗ ಹಾಕೊಂಡಿದ್ದ ಸೀರೆ ಇದು. ಇದಾದ್ಮೇಲೆ ಶಾಸ್ತ್ರ ಮಾಡ್ತಾರಲ್ವಾ, ಅದಕ್ಕೆ ನಾನು ಹಾಕೊಂಡಿದ್ದು ರೇಷ್ಮೆ ಸೀರೆ. ಯೆಲ್ಲೋ ಕಲರ್ ಸೀರೆ ತಗೊಂಡಿದ್ದೆ ಇದಕ್ಕೂನು. ಮತ್ತೆ ಬಾರ್ಡರ್ ಗ್ರೀನ್ ಕಲರ್ ಇರೋಂಥದ್ದು ತಗೊಂಡಿದ್ದೆ. ಇದೊಂದು 8,000 ಏನೋ ಕಾಸ್ಟ್ ಆಗಿತ್ತು ನನಗೆ ಅವಾಗ. ಇದು ಸೇಮ್ ಕರ್ನಾಟಕ ಸ್ಯಾರಿ ಸಿಲ್ಕ್ಸ್ ಅಲ್ಲಿ. ನನ್ನ ಮದುವೆ ಸೀರೆಗಳೆಲ್ಲ ಕರ್ನಾಟಕ ಸ್ಯಾರಿ ಸಿಲ್ಕ್ಸ್ ಅಲ್ಲಿ ತಗೊಂಡದ್ದು, ನಾನು ಬೇರೆ ಇನ್ನೆಲ್ಲೂ ಹೋಗೇ ಇಲ್ಲ. ಸೊ ಫಸ್ಟ್ ಹೋಗಿರೋದೇ ಅಲ್ಲಿಗೆ, ಎಂಗೇಜ್ಮೆಂಟ್ ಅಲ್ಲಿ, ಮದುವೆಯಲ್ಲಿ ಎಲ್ಲರೂ ಫಸ್ಟ್ ಹೋದ ತಕ್ಷಣ ಅಲ್ಲೇ ಎಲ್ಲಾ ಸೀರೆಗಳು ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಬೇರೆ ಶಾಪ್ಗಳಿಗೆ ಹೋಗಕ್ಕೆ ಹೋಗಿಲ್ಲ ನಾನು. ಎಲ್ಲ ಇಲ್ಲೇ ತಗೊಂಡ್ಮೇಲೆ ಇನ್ನೇನಕ್ಕೆ ಅಂತ ಹೇಳ್ಬಿಟ್ಟು ಡ್ರೆಸ್ಗಳಿಗೆ ಮಾತ್ರ ಬೇರೆ ಕಡೆ ಹೋಗಿದ್ದೀನಿ ಅಷ್ಟೇ. ಇದಾದ್ಮೇಲೆ ಮೆಹಂದಿ ಶಾಸ್ತ್ರ. ಮೆಹಂದಿ ಶಾಸ್ತ್ರಕ್ಕೆ ನನ್ನ ಐಡಿಯಾದಲ್ಲಿ ಇದ್ದಿದ್ದು ಸೀರೆ ಲೆಹಂಗಾ ಎಲ್ಲ ಹಾಕೋಬಿಟ್ರೆ ತುಂಬಾ ಹೆವಿ ಆಗಿರುತ್ತೆ. ಆಮೇಲೆ ಏನಪ್ಪಾ ಅಂದ್ರೆ, ನೀವು ಮೆಹಂದಿ ಎಲ್ಲ ಹಾಕಿಸ್ಕೊಂಡಾದ್ಮೇಲೆ ಅದನ್ನ ಬಿಚ್ಚೋದಿರುತ್ತಲ್ಲ ಕಷ್ಟ, ಅದು ಇನ್ನ ನೆಕ್ಸ್ಟ್ ಲೆವೆಲ್. ಅದಕ್ಕೆ ನಾನೇನ್ ಮಾಡಿದೆ ಅಂತಂದ್ರೆ, ಒಂದು ಶಾರ್ಟ್ ಫ್ರಾಕ್ ತಗೋಬಿಟ್ಟೆ. ಸ್ವಲ್ಪ ಗ್ರ್ಯಾಂಡ್ ಆಗಿ ಅಂತ ಅಂದ್ರೆ ಸ್ವಲ್ಪ ಮಿಂಚು ಗಿಂಚು ಎಲ್ಲ ಜಾಸ್ತಿ ಇತ್ತು. ಸೊ ಈ ತರದೊಂದು ಶಾರ್ಟ್ ಫ್ರಾಕ್ ತಗೊಂಡೆ. ಸೊ ನನ್ಗೆ ಏನಂತ ಅಂದ್ರೆ, ಮೆಹಂದಿಗೆ ರೆಡ್ ಹಾಕ್ಬೇಕು ಅಂತ ಅನ್ಕೊಂಡಿದ್ವಿ. ಯೂಶುವಲ್ ಆಗಿ ನಾವು ನನ್ನ ಫಂಕ್ಷನ್ಗೆ ಎಲ್ರಿಗೂ ಕಲರ್ ಕೋಡ್ ಕೊಟ್ಬಿಟ್ಟಿದ್ವಿ, ಇದೇ ಕಲರ್ ಹಾಕೋಬೇಕು ಅಂತ. ಹಳದಿಗೆ ಯೆಲ್ಲೋ ಕಲರ್ ಎಲ್ಲರೂ, ಅಂಡ್ ಮೆಹಂದಿಗೆ ರೆಡ್ ಕಲರ್ ಹಾಕೋಬೇಕಂತ. ಸೊ ನಂದು ಔಟ್ಫಿಟ್ ರೆಡ್ ಕಲರ್ ಅಂತ ಡಿಸೈಡ್ ಆಗಿದ್ದೆ ನಾನು. ಡಿಸೈಡ್ ಆಗಿ ಹುಡುಕುವಾಗ ನಾನು ಶಾರ್ಟ್ ಫ್ರಾಕೇ ಇರಲಿಲ್ಲ. ಕಾಲ್ಗೆಲ್ಲ ಮೆಹಂದಿ ಹಾಕಿಸ್ಕೋಬೇಕಂತಂದ್ರೆ ಲೆಹಂಗಾ ಹಾಕೊಂಡ್ರೆ ಸ್ವಲ್ಪ ಹಿಂಸೆ. ನಮಗೆ ಸರ್ವ್ ಮಾಡೋವಂಥವ್ರು ಯಾರು ಇರಬೇಕಾಗುತ್ತೆ. ಬಟ್ ನನ್ನ ಮೆಹಂದಿ ಶಾಸ್ತ್ರದಲ್ಲಿ ಅಮ್ಮ ಎಲ್ಲರೂ ಮೆಹಂದಿ ಹಾಕಿಸ್ಕೋತಾರೆ. ಸೊ ಸುಮ್ಮನೆ ಅವ್ರಿಗೂ ರಿಸ್ಕ್ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಶಾರ್ಟ್ ಫ್ರಾಕ್ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೆ. ಸೊ ನನ್ನ ಶಾರ್ಟ್ ಫ್ರಾಕ್ ಈ ತರ ಇತ್ತು. ಇದಕ್ಕೆ ಒಂದು 1,500 ಏನೋ ಕಾಸ್ಟ್ ಆಗಿತ್ತು ಅನ್ಸುತ್ತೆ. ಅರಸು ರೋಡ್ನಲ್ಲಿ ಒಂದು ಶಾಪಲ್ಲಿ ತಗೊಂಡಿದ್ದೆ. ನನಗೆ ಶಾಪ್ ನೇಮ್ ಎಲ್ಲ ನೆನಪಿಲ್ಲ. ಸೊ ಅರಸು ರೋಡಲ್ಲಿ ತಗೊಂಡಿದ್ದೆ. ಇದೊಂದು ಶಾರ್ಟ್ ಫ್ರಾಕ್ ಹಾಕೊಂಡಿದ್ದೆ. ಸೊ ಕಾಲಿಗೆ ಕೈಗೆ ಎಲ್ಲ ಕಂಪ್ಲೀಟ್ ಮೆಹಂದಿ ಹಾಕಿಸ್ಕೊಂಡ್ರೆ ನೀಟಾಗಿರುತ್ತೆ ಅಂತ. ಆಕ್ಚುಲಿ ನಾನು ಮೆಹಂದಿ ಹಾಕೋರು ಹೇಳ್ತಾ ಇದ್ರು, ನಂದು ಸ್ಲೀವ್ಸ್ ಇಲ್ಲಿ ತನಕ ಇತ್ತು, ನೀನು ಕಂಪ್ಲೀಟ್ ಸ್ಲೀವ್ಲೆಸ್ ಹಾಕೊಂಡಿದ್ರೆ ನಾನು ಇಲ್ಲಿಂದ ಕಂಪ್ಲೀಟ್ ಮೆಹಂದಿ ಹಾಕೊಡ್ತಾ ಇದ್ದೆ ನಿಂಗೆ ಅಂತ. ನಮ್ಮ ಮನೆ ಅಕ್ಕಪಕ್ಕ ಇರೋದೆಲ್ಲ ಮುಸ್ಲಿಮ್ಸ್ ಆಯ್ತಾ, ಅವ್ರು ಯೂಶುವಲ್ ಆಗಿ ಮೆಹಂದಿನ ತುಂಬಾ ಗ್ರ್ಯಾಂಡ್ ಆಗಿ ಹಾಕೋತಾರೆ ಮದುವೆಗಳಿಗೆ. ಅದಕ್ಕೆ ನನಗೂ ಕೂಡ ಇಲ್ಲಿಂದ ಕಂಪ್ಲೀಟ್ ಮೆಹಂದಿ ಹಾಕಿಸ್ಕೊಂಡಿದ್ದೆ ನನ್ನ ಮದುವೆನಲ್ಲಿ ನಾನು. ಸೊ ಇದು ನನ್ನ ಮೆಹಂದಿ ಔಟ್ಫಿಟ್. ಇದಾದ್ಮೇಲೆ ನೆಕ್ಸ್ಟ್ ಬಂದು,
ಸೊ ಇದಿಷ್ಟು ಔಟ್‌ಫಿಟ್‌ಗಳು ನಾನು ಮದ್ವೆ ಮನೆಗೆ ಹೋಗೋಕ್ಕೂ ಮುಂಚೆ ಹಾಕೊಂಡಿದ್ದಂತ ಔಟ್‌ಫಿಟ್‌ಗಳು. ಮದ್ವೆ ಮನೆಗೆ ಹೋದ್ಮೇಲೆ ಏನೇನೆಲ್ಲ ಔಟ್‌ಫಿಟ್ ಹಾಕೊಂಡೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ತೀನಿ. ಬಿಕಾಸ್ ವಿಡಿಯೋ ತುಂಬಾ ಲೆಂತ್ ಆಗ್ಬಿಡುತ್ತೆ. ನಿಮ್ಗೂ ಬೋರಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಪಾರ್ಟ್ 2ನಲ್ಲಿ ತಿಳಿಸ್ಕೊಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.